ನಮ್ದು ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತಾಲೂಕು. ನಮ್ಮ ಹೆಸರು ಬಂದ್ಬಿಟ್ಟು ಆಪರೇಟ್ ಅಂದ್ಬಿಟ್ಟು ಬೂದಿಕೋಟೆ ಹೋಬಳಿ ದಿನ್ನಕೊತ್ತೂರು ವಿಲೇಜ್. ಇಲ್ಲಿ ಒಕ್ಕಲ್ ಸೀಡ್ಸ್ ಅವರು ಚಾರ್ಮಿ ಅನ್ನೋ ಸೀಡ್ಸ್ ಕೊಟ್ಟಿದ್ರು. ಇದು ಯಾವ ರೀತಿ ಇದೆ ಅಂದ್ರೆ ಈ ಮಳೆಗಾಲಕ್ಕೆ ತುಂಬಾ ತಡ್ಕೊಳ್ಳೋ ಶಕ್ತಿ ಇದೆ ಇದಕ್ಕೆ. ಅಂದ್ರೆ ಕಲರ್ ಕ್ವಾಲಿಟಿ ಇದನ್ನ ಅಬ್ಸರ್ವ್ ಮಾಡಿದ್ರೆ ಇವೆಲ್ಲ ಬೇರೆ ಸೀಡ್ಗಿಂತ ಇದು ಸಖತ್ತಾಗಿ ಬರ್ತಾ ಇದೆ. ಇದನ್ನ ಯಾರಾದ್ರೂ ರೈತರು ಮಾಡಂಗಿದ್ರೆ ಮಾಡ್ಬೋದು. ಇದ್ರ ಬಗ್ಗೆ ಅನುಮಾನ ಪಡೆದಿರ ಮಾಡ್ಬೋದು, ತೊಂದರೆ ಇಲ್ಲ. ನಾವು ಇಳುವರಿನೂ ಚೆನ್ನಾಗಿದೆ ಸರ್. ಇಳುವರಿ ಬಗ್ಗೆ ಏನು ಆಲೋಚನೆ ಮಾಡಂಗಿಲ್ಲ. ಮಳೆ ಕೂಡ ಸ್ವಲ್ಪ ಹೂ ಡ್ರಾಪ್ ಆಗದಿರ ಚೆನ್ನಾಗಿ ತಡೀತಾ ಇದೆ. ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇವಾಗ ನಾವು ಬೆಳೆದಿರೋದಕ್ಕೆ ನಾವು 4 ಜನ ಕೇಳೋಕೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಮಾಡ್ಬೋದು ರೈತರು, ಇದ್ರ ಬಗ್ಗೆ ಅನುಮಾನ ಪಡೆದಿರ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಇದ್ರ ಸೈಜು ಕ್ವಾಲಿಟಿ ಕಲ್ಲರು ಶೈನಿಂಗು ಎಲ್ಲ ಹೆಂಗಿದೆ? ಮುಷ್ಟಿ ಗಟ್ಟಿನೂ ಚೆನ್ನಾಗಿದೆ. ಕಾಯಿ ಟೈಟ್ ಆಗಿದೆ. ಕಾಯಿ ಮಾರ್ಕೆಟ್ ನಲ್ಲಿ ಪ್ರೈಸ್ ಒಳ್ಳೆ ಪ್ರೈಸ್ ಬರ್ತಾ ಇದೆ. ಬೇರೆದ ಕಂಪೇರ್ ಮಾಡಿದ್ರೆ ಇದು ಒಂದೇ ಅವರೇಜ್ ಪ್ರೈಸ್ ಆಗ ಹೋಗ್ತಾ ಇದೆ. ಏನು ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಉದುರೋದು ಭಾರಿ ಕಮ್ಮಿ ಇದೆ. ರೋಗ ಕೂಡ ಕಂಟ್ರೋಲ್ ಆಗಿದೆ. ಈ ಬೇರೆ ತೋಟಗಳಿಗೆ ನಮ್ದು ಕಂಪೇರ್ ಮಾಡಕ್ ಹೋದ್ರೆ ತುಂಬಾ ರೋಗ ಅವಾಯ್ಡ್ ಆಗಿದೆ. ಇದಿದೆ ಬೇಸಿಕ್ಲಿ ಇದಿದೆ. ರೈತರಿಗೆ ಏನ್ ಹೇಳ ಬಯಸ್ತೀರಿ ನೀವು? ರೈತರಿಗೆ ಇಷ್ಟೇ ಹೇಳೋದು, ಇದು ಚೆನ್ನಾಗಿದೆ. ಚಾರ್ಮಿ ಚೆನ್ನಾಗಿದೆ. ಒಳ್ಳೆ ಇಳುವರಿ ಬರ್ತಾ ಇದೆ. ಒಳ್ಳೆ ಕ್ವಾಲಿಟಿ ಇದೆ. ಮಚ್ಚೆ ಕಮ್ಮಿ ಇದೆ. ರೋಗ ಇದ್ರಲ್ಲೆಲ್ಲ ಕಮ್ಮಿ ಬರ್ತಾ ಇದೆ. ಬೇರೆದ ಕಂಪೇರ್ ಮಾಡಿದ್ರೆ ಇದು ಬಾರಿ ಕಮ್ಮಿ ಇದೆ. ಮಾಡ್ಬೋದು ಆರಾಮಾಗಿ. ರೈತರು ಅನುಮಾನ ಪಡೆದಿರ ಮಾಡ್ಬೋದು. ಇದು ರೈತರಿಗೆ ಒಂದು ನಾನು ಹೇಳೋ ಒಳ್ಳೆ ಸಿಹಿ ಸುದ್ದಿ ಅಂದ್ಕೋಬಹುದು. ಧನ್ಯವಾದಗಳು.